ಫ್ರಾನ್ಸ್ ಗೀ ರೋಸ್ಟ್ ಇವತ್ತಿನ ಸ್ಪೆಷಲ್. ಫ್ರಾನ್ಸ್ ಗೀ ರೋಸ್ಟ್. ಇದನ್ನ ಹೆಂಗೆ ಮಾಡೋದು ಅಂತ ಒಂದೊಂದೇ ಸಾಮಗ್ರಿಗಳನ್ನ ಮಿಕ್ಸಿಲಿ ಹಾಕ್ಕೊಂಡು ಹೇಳ್ತೀನಿ ನೋಡಿ. ಬ್ಯಾಡಗಿ ಮೆಣಸಿಕಾಯಿ 1/2 hour ನೆನೆಸ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ಧನಿಯಾ ಕಾಳು, ಧನಿಯಾ ಬೀಜ. ನಾನು ಮಾಡ್ತಿರೋದು 1 kg ಫ್ರಾನ್ಸು, ಅದಕ್ಕೆ 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ 2 ಇಂಚು, ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 8 ಗೋಡಂಬಿ, 1 ಟೀ ಸ್ಪೂನು ಮೆಣಸು, 1 ಟೀ ಸ್ಪೂನ್ ಜೀರಿಗೆ, 10 ರಿಂದ 12 ಕಾಳು ಮೆಂತ್ಯ, 1/4 ಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು. ಇಷ್ಟು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಲೆ ಹಚ್ಕೊಂಡು ಬಾಣಲಿ ಇಟ್ಕೊಳ್ಳೋಣ. ಸ್ವಲ್ಪ ತುಪ್ಪ, ಈಗ ಕ್ಲೀನ್ ಮಾಡ್ಕೊಂಡಿರೋಂಥ ಫ್ರಾನ್ಸ್ನ ಇದರೊಳಗಡೆ ಹಾಕೋಣ. ಈಗ ಸ್ವಲ್ಪ ಇದು ನೀರು ಬಿಟ್ಕೊಂಡೈತಲ್ಲ, ಜಾಸ್ತಿ ಬೇಯಬೇಕು ಅಂತಿಲ್ಲ, ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತ ಅಷ್ಟೆ. ಇದು ನೀರೆಲ್ಲ ಡ್ರೈ ಆಗಲಿ ನೀಟಾಗೆ. ಈಗ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಸಾಲ್ಟು ಎರಡನ್ನೂ ಹಾಕಿ ಮತ್ತೆ ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀರು ಡ್ರೈ ಆಗೋವರೆಗೂ ಹಿಂಗೆ ಬಿಡಬೇಕು ಇದನ್ನು. ಈಗ ನೀರೆಲ್ಲ ಡ್ರೈ ಆಗೈತೆ. ಈಗ ಇದನ್ನು ಎತ್ಕೊಂಡ್ಬಿಡೋಣ. ಫ್ರಾನ್ಸ್ನ ಎತ್ಕೊಂಡ್ಬಿಟ್ಟೀಗ ಇದೇ ಬಾಣಲೆಗೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ನಾವು ಅವಾಗಲೇ ರುಬ್ಬಿಟ್ಕೊಂಡಿರೋಂಥ ಮಿಕ್ಸ್ ಏನಿದೆ ಅದನ್ನು ಈಗ ಇದರೊಳಗಡೆ ಹಾಕೊಳ್ಳೋಣ. ಇದು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಆಗಬೇಕು. ಒಂದು 10 ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಈಗ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗೈತೆ. ಇದನ್ನು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಕುದೀತಾ ಇದೆ. ನೀರು ಮಿಕ್ಸ್ ಮಾಡಿದ್ಮೇಲೆ
ಈ ಕುದಿಯೋ ಸಮಯದಲ್ಲಿ ಫ್ರಾನ್ಸ್ನ ಹಾಕ್ಬಿಡ್ಬೇಕು. ಜಯ ಏನದು? ಸೀಗಡಿನ ಇನ್ನೊಂದೇನೋ ಹೇಳ್ತೀಯಲ್ಲ? ಚಟ್ಲಿ. ನಾವು ಕುಮಟಾ ಕಡೆ ಚಟ್ಲಿ ಅಂತ ಹೇಳೋದು. ಜಾಸ್ತಿ ತಿಂತಾ ಇದ್ದ ಇದನ್ನ ಬೆಜ್ಜಾನ್ ತಿಂತಿದ್ಲಂತೆ. ನನಗೆ ಒಂದಿನೂ ಮಾಡಿಕೊಟ್ಟಿಲ್ಲ. ಮತ್ತೆ ಜಯ ಏನದು? ಸೀಗಡಿನ ಇನ್ನೊಂದೇನೋ ಹೇಳ್ತೀಯಲ್ಲ? ಚಟ್ಲಿ. ನಾವು ಕುಮಟಾ ಕಡೆ ಚಟ್ಲಿ ಅಂತ ಹೇಳೋದು. ಜಾಸ್ತಿ ತಿಂತಾ ಇದ್ದ ಇದನ್ನ ಬೆಜ್ಜಾನ್ ತಿಂತಿದ್ಲಂತೆ. ನನಗೆ ಒಂದಿನೂ ಮಾಡಿಕೊಟ್ಟಿಲ್ಲ. ಮತ್ತೆ ಇವಾಗ ಯಾರಿಗೆ ಮಾಡ್ತಾ ಇರೋದು? ಇವಾಗ ಯಾರಿಗೆ ಮಾಡ್ತಿರೋದು? ಅಮ್ಮ ಸೀಗಡಿ ಯಾರಿಗೆ ಮಾಡ್ತಾ ಇರೋದು? ಅಮ್ಮಂಗೆ ತಾನೇ. ಯಾರಿಗೆ ಮಾಡ್ತಾ ಇರೋದು? ಯಾರಿಗೆ ಮಾಡ್ತಾ ಇರೋದು? ಯಾರಿಗೆ ಮಾಡ್ತಾ ಇರೋದು? ಮತ್ತೆ ಅಮ್ಮ ಮಗಳು ತಿನ್ನಕ್ ಮಾಡ್ಬಿಟ್ಟು ನನ್ನ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ? ಹೋಗ್ಲಿ ಬಿಡಿ, ತಪ್ಪಾಯ್ತು ಮೇಡಮ್. ನೀನು ನಮಗೆ ಮಾಡಿರೋದು. ಫ್ರಾನ್ಸ್ ಮಾಡ್ತಿರೋದು ನಾನು, ತಿನ್ನೋದು ಇವರು. ಓಕೆ 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 ಸೂಪರ್ ಅನ್ನು ಮಮ್ಮಿಗೆ ಹೇಳು ಸೂಪರ್ ಅಂತ. ಫ್ರಾನ್ಸ್ ಬೇಯಲಿ ಒಂದು 10 ನಿಮಿಷ. ಇದನ್ನು ಹಂಗೆ ಮುಚ್ಚಿ ಇಟ್ಬಿಡೋಣ. ಈಗ ರೆಡಿಯಾಗಿದೆ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಎಣ್ಣೆಲ್ಲ ತುಪ್ಪ ಬಿಟ್ಟು ಫ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗೈತೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕೋಣ ಇದಕ್ಕೆ. ಈಗ ಚಪಾತಿ ಜೊತೆ, ಪರೋಟ ಜೊತೆ, ನೀರು ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಫ್ರಾನ್ಸ್ ಗೀ ರೋಸ್ಟ್. ಇದನ್ನು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಬಾಯ್. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೇಸ್ಟ್ ಹೇಗಿದೆ ಅಂತ ರಿವೀಲ್ ಮಾಡ್ತೀನಿ. ಚೈತು ಹೆಂಗೈತೆ? ಅಮ್ಮ ಎಲ್ರಿಗೂ ತಿನ್ನಿಸ್ತವ್ರೆ. ಅಮ್ಮ ಇನ್ನೊಂದ್ಸತಿ ತಿನ್ಸಿ ಒಳಗೆ. ಹೆಂಗೈತೆ? ಹೆಂಗೈತೆ? ಸೂಪರಾ? ದರ ಓಡ್ಬಾ ಮಗ್ನೆ. ಮಮ್ಮಿ ನೀನು ತಿನ್ನು. ಮಮ್ಮಿ ಹೆಂಗೈತಪ್ಪ? ನಿನ್ನ ತಿಂದಿಲ್ಲ ಮಗ್ನ, ಹಿಂಗಂತಿದ್ಯಾ? ಗೊಂಬೆ ಹೆಂಗೈತೆ? ಇನ್ನು ತಿಂದೇ ಇಲ್ಲ. ಸೂಪರ್ ಆಗೈತೆ. ತಿಂದು ಟೇಸ್ಟ್ ನೋಡಿ. ಮಮ್ಮಿ ತಿಂದ? ಮಮ್ಮಿ ಸೂಪರ್ ಆಯ್ತಾ ಮಗ್ನೆ? ಜಯ ಹೆಂಗೈತೆ ಟೇಸ್ಟು? ಚೆನ್ನಾಯ್ತಾ ಮಮ್ಮಿ? ಅಮ್ಮ ಟೇಸ್ಟ್ನ ಅಬ್ಸರ್ವ್ ಮಾಡ್ತವ್ರೆ. ಸೂಪರ್ ಆಗೈತೆ. ಇವ್ರ ಅಮ್ಮ ಮಗ್ಳಿಗೆ ಸವಾಸ. ಯಾಕೆ? ಯಾರ್ಯಾರಿಗೆ ಫ್ರಾನ್ಸ್ ಮಾಡಿದ್ಯಾರು? ಆಂಟಿ ಮಾಡ್ತಾ? ನಿಮ್ಮ ಆಂಟಿ ಏನೇನು ಹಾಕಿದ್ಲು ಕೇಳು. ಮಸಾಲೆ ಹಾಕಿದ್ವಿ, ಸೀಗಡಿ ಹಾಕಿದ್ವಿ. ಏನು ಮಸಾಲೆ ಹಾಕಿದ್ರ? ಖಾರ ಮಸಾಲೆ. ಬಾಯ್ ಬಾಯ್ ಮಮ್ಮಿ. ಬಾಯ್ ಬಾಯ್ ಮಾಡು.